ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕು ಹೆಬ್ಬಗೋಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಮಂಜುಳಾ ಗೋಪಾಲಕೃಷ್ಣ ಅವರ ಮನೆಯಲ್ಲಿ ಅವರ ಸಂದರ್ಶನ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಮಂಜುಳಾ ಅಂತ ಸರ್. ತಮ್ಮ ಹೆಸರು? ಗೋಪಾಲಕೃಷ್ಣ. ಮೇಡಮ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರೋದು ಮೇಡಮ್? ಹೆಬ್ಬಗೋಡಿ ಗ್ರಾಮ ಪಂಚಾಯತ್. ಹೆಬ್ಬಗೋಡಿ ಗ್ರಾಮ. ಮೇಡಮ್, ತಮ್ಮ ವಿದ್ಯಾಭ್ಯಾಸ ಏನಾಗಿದೆ ಮೇಡಮ್? ಸೆಕೆಂಡ್ ಪಿ.ಯು.ಸಿ. ಮೇಡಮ್, ರಾಜಕೀಯಕ್ಕೆ ಬರೋದಕ್ಕೂ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ ಮೇಡಮ್? ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರಿ. ಈ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರಿ ಮತ್ತು ರಾಜಕೀಯಕ್ಕೆ ಬಂದಿದ್ರೆ ಹೇಗೆ ಅನಿಸ್ತಾ ಇದೆ ಮೇಡಮ್ ನಿಮಗೆ? ಸಂತೋಷನೇ ಸರ್, ಯಾಕೆಂದರೆ ರಾಜಕೀಯದಲ್ಲಿ ಬಡವರಿಗೆಲ್ಲ ಹೆಲ್ಪ್ ಮಾಡ್ಬೋದು. ಓಕೆ, ಹಾಗಾಗಿ ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್. ಮತ್ತು ನೀವು ಟೀಚರು ಮತ್ತು ಗೃಹಿಣಿ ಎರಡೂ ಆಗಿದ್ರಿ, ರಾಜಕೀಯದಲ್ಲಿ ಏನಾದರೂ ಹೊಸ ಅನುಭವ ಥರ ಏನು ಅನಿಸಿಲ್ಲ ಸರ್. ಆ ಥರ ಏನು ಅನಿಸಿಲ್ಲ. ಸರ್, ತಮ್ಮ ಪತ್ನಿಯವರು ಗ್ರಾಮ ಪಂಚಾಯತಿ ಸದಸ್ಯರೇ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸುತ್ತೆ. ನಾವು ಮಾಡಬೇಕಾಗಿದ್ದ ಕೆಲಸ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ. ಹಾಂ, ಯಾಕೆಂದರೆ ಆ್ಯಕ್ಚುಲಿ ಬಂದು 5ನೇ ವಾರ್ಡಲ್ಲಿ ನಾವೇ ನಿಂತ್ಕೋಬೇಕಾಯಿತು. ಲೇಡೀಸ್ಗೆ ಬಂದಿದ್ದಕ್ಕೋಸ್ಕರ ಅವ್ರು ಬಿಟ್ಕೊಟ್ವಿ. ಓಕೆ. ಯಾರೋ ಒಬ್ಬರು ಮನೆಯಲ್ಲಿ ನೆಂಬರ್ ಆಗಿರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಓಕೆ ಸರ್, ತಮ್ಮ ಕುಟುಂಬದಲ್ಲಿ ನಿಮ್ಮ ಪತ್ನಿಯವರ ಫಸ್ಟ್ ರಾಜಕೀಯಕ್ಕೆ ಬಂದಿದ್ದು? ಹೌದು. ಹೌದಾ ಸರ್? ಸರ್, ತಮಗೆ ರಾಜಕೀಯದ ಅನುಭವ ಎಷ್ಟು ವರ್ಷದಿಂದ ರಾಜಕೀಯ ಒಡನಾಟ? 15 ವರ್ಷದಿಂದ ಬಿಜೆಪಿಯಲ್ಲೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಬಿಜೆಪಿ ಪಕ್ಷದವರ ಕಾರ್ಯಕರ್ತರಾಗಿ ಬಿಜೆಪಿ ಪಕ್ಷದಲ್ಲಿ. ಸರ್, ನಿಮ್ಗೆ ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅನ್ನಿಸ್ತು? ಹೇಗನ್ನಿಸ್ತು, ಬಡವರಿಗೆಲ್ಲ ಒಳ್ಳೆಯ ಅನುಕೂಲ ಆಗುವಂಥ ಕೆಲಸ ಮಾಡ್ತೀವಲ್ಲ ಅನ್ನೋ ಒಂದು ಸಂತೋಷ ನಮಗೆ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ. ಓಕೆ. ಯಾರಾದರೂ ಏನಾದರೂ ಹೆಲ್ಪಿಂಗ್ ಬೇಕಾದರೂ ಬಂದು ಕರ್ಕೊಂಡೋಗಿ ಒಂದು ರೇಷನ್ ಕಾರ್ಡ್ ಇರ್ಬೋದು, ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ವಾಟರ್ ಇರ್ಬೋದು ಮಾಡಿಸ್ತಾ ಇದ್ದೀವಿ. ಮೇಡಮ್, ಈಗಿನ ಸಮಯದಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಹೋದರೆ ಎಜುಕೇಷನ್ ಕೇಳ್ತಾರೆ, ಬಟ್ ರಾಜಕೀಯ ಒಂದಕ್ಕೆ ವಿತೌಟ್ ಎಜುಕೇಷನ್ ಎಂಟರ್ ಆಗೋದು. ನಿಮ್ಮ ಪ್ರಕಾರ ರಾಜಕೀಯ ಮಾಡಲಿಕ್ಕೆ ಎಷ್ಟು ಎಜುಕೇಷನ್ ಅವಶ್ಯಕತೆ ಇದೆ? ಬಗ್ಗೆ ನನಗೇನು ಅಷ್ಟು ಗೊತ್ತಿಲ್ಲ ಸರ್. ಹೌದಾ ಸರ್? ನೀವು ಯಾವುದಾದ್ರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಇಲ್ಲ, ಆ ಥರ ಏನಿಲ್ಲ, ರಾಜಕೀಯದಲ್ಲೇ ಗುರ್ಸ್ಕೊಂಡು ಬರ್ತಾ ಇದ್ದೀವಿ. ಮೇಡಮ್, ತಾವು ಏನಾದರೂ ಯಾವುದಾದ್ರು ಸಂಘ ಸಂಸ್ಥೆಗಳಲ್ಲಿ ಸರ್ ವಿಮೋಚನಾ ಸಚಿವ ಇದರಲ್ಲಿ ಮೆಂಬರ್ ಆಗಿ ಕರಿ. ಸರ್, ಇವತ್ತಿನ ರಾಜಕೀಯ ಸ್ಥಿತಿ ನೋಡಿದ್ರೆ ಹೇಗೆ ಅನಿಸ್ತಾ ಇದೆ ಸರ್ ತಮಗೆ? ಏನು ಅನಿಸುತ್ತೆ ಸರ್, ದುಡ್ಡು ಕೊಟ್ಟ ಕಡೆ ರಾಜಕೀಯ ಇದೆ. ದುಡ್ಡು ಕೊಟ್ಟರೆ ರಾಜಕೀಯ ಇದೆ. ಎಲ್ಲಿ ದುಡ್ಡು ಕೊಡೋಕ್ಕೆ ಹೋದರೆ ಅಲ್ಲಿ ಓಟ್ ಹಾಕ್ತಾರೆ ಜನ, ಆ ಥರ ಇದೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ತಿಳ್ಕೊಳ್ಳಲ್ಲ ಅವರು. ಅವತ್ತು ದುಡ್ಡು ನೋಡ್ತಾರೆ ಹೊರತು ಒಳ್ಳೆ ಕೆಲಸ ನೋಡ್ತಾ ಇಲ್ಲ. ಆದರೂ ನಾವು ಬರಬೇಕಾದ್ರೆ ಇದೆಲ್ಲ ಮಣ್ಣು ರೋಡ್ ಇತ್ತು. ಈ ಕಾಂಕ್ರೀಟ್ ರೋಡ್ ಇಡೀ ನಮ್ಮ ಗ್ರಾಮ ಪಂಚಾಯತಿ 56 ಜನನೂ ಸೇರಿ ಮಾಡಿದ್ದು ಒಳ್ಳೆ ಕೆಲಸ. ಕಾಂಕ್ರೀಟ್ ಮಾಡಿದ್ವಿ. ನೀರಿನ ವ್ಯವಸ್ಥೆ ತುಂಬ ನೀರಿನ ಬಾಧೆ ಇತ್ತು, ಅದು ಸ್ವಲ್ಪ ಸರಿ ಮಾಡಿದ್ದೀವಿ. ಇನ್ನೂ 50% ಇದೆ. ಈಗ ಒಳಚರಂಡಿ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ. ಸುಮಾರು 4 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಎಲ್ಲ ಸೇರಿ ಈಗ 12ನೇ ತಾರೀಕು ಪೂಜೆ ಇಟ್ಕೊಂಡಿದ್ದೀವಿ. ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿಯವರು ಬರ್ತಾ ಇದ್ದಾರೆ. ಮಾಜಿ MLA ನಾರಾಯಣಸ್ವಾಮಿ ಅವರು ಬರ್ತಾ ಇದ್ದಾರೆ. ಹಾಗೂ ಬಂದಿಖಾನೆ ಸಚಿವರಾಗಿದ್ದರು ಅವರು ಬರ್ತಾ ಇದ್ದಾರೆ. 12ನೇ ತಾರೀಕು ಒಳ್ಳೆ ಪ್ರೋಗ್ರಾಮ್ ಮಾಡಿ ಒಳಚರಂಡಿ ಮಾಡಿಸ್ಕೋಬೇಕು ಅಂತ ತುಂಬ ವಾರ ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ಒಳ್ಳೆ ಕೆಲಸ ಮಾಡೋಣ ಅಂತ ಒಂದು ಆಸೆ ಇದೆ. ಮಾಡಿ ಜನಗಳು ತೋರಿಸೋಣ ಅಂತ ಖಂಡಿತವಾಗ್ಲೂ ಮಾಡ್ತೀವಿ. ಉಳಿದಿರೋ 2 ವರ್ಷ ಅವಧಿಯಲ್ಲಿ ಒಳಚರಂಡಿ ಬಿಟ್ಟು ಮತ್ತೆ ಯಾವುದಾದ್ರೂ ಕೆಲಸ ಕಾರ್ಯಗಳು? ಕಾವೇರಿ ನೀರಿನ ಸ್ವಲ್ಪ ಸಮಸ್ಯೆ ಇದೆ. ಎಲ್ಲ ಟ್ಯಾಂಕ್ ರೆಡಿ ಆಗ್ತಾ ಇದೆ, ಪೈಪ್ಲೈನ್ ಮಾಡ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಬಂದು ಅದನ್ನು ಈ 2 ವರ್ಷದಲ್ಲಿ ಕಾವೇರಿ ನೀರು ಒಳಚರಂಡಿ ಕಂಪ್ಲೀಟ್ ಮಾಡಿದ್ರೆ ಒಂದು 75% ಸಾಲ್ವ್ ಆಗುತ್ತೆ. ಇನ್ನೂ 25% ಇರುತ್ತೆ. ನೆಕ್ಸ್ಟ್ ಬಂದವರು ಮಾಡ್ತಾರೆ. ನಾವೇ ಅದೃಷ್ಟ ಇದು, ನಾವು ಬಂದರೆ ನಾವು ಮಾಡ್ತೀವಿ, ಇಲ್ಲ ಬೇರೆಯವ್ರು ಮಾಡ್ತಾರೆ. ಸರ್, ನಿಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಯಾರಾದರೂ ಗುರುಗಳು ಯಾರಾದರೂ ಇದ್ದೀರಾ ಸರ್ ಈ ಥರ? ಹೌದು, ನಮ್ಮ ಸದಾಶಿವ ರೆಡ್ಡಿ ಅವರೇ ನಮ್ಮ ಗುರುಗಳು. ತಾಲೂಕು ಪಂಚಾಯತಿಯ ಮೆಂಬರ್ ಆಗಿದ್ದರು. ಅವ್ರ ಮುಖಾಂತರನೇ ನಾವು ಬೆಳ್ಕೊಬಂದೀವಿ. ಸರ್, ಇವತ್ತು ನೀವು ಈ ಸ್ಥಿತಿಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿದೆ, ಅದರಲ್ಲೂ ಇನಾಮಿನೇಟ್ ಆಗಿದ್ದೀರಾ. ಈ ಸಂದರ್ಭದ ಮುಖಾಂತರ ನಿಮ್ಮ ಗ್ರಾಮ ಪಂಚಾಯತಿಯ ಮತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮತ ಬಾಂಧವರಿಗಿಂತ ದೊಡ್ಡ ಊರಲ್ಲಿ ಹಿರಿಯರು ನಾನು ಆಶೀರ್ವಾದ ತಗೊಂಡೆ. ಯಾಕೆಂದರೆ ದೊಡ್ಡವರೆಲ್ಲ ಸೇರಿ ಗೋಪಾಲ್ ಒಳ್ಳೆ ಕೆಲಸಗಾರನು ಇಂಥ ಮಾಡಿ ನಿಲ್ಸೋಣ ಅಂದರು. ಆ ನಿಲ್ಲಿಸಿದಾಗ ಬೇರೆ ಯಾರಾದರೂ ಅಪ್ಲಿಕೇಶನ್ ತಂದರೂ ದೊಡ್ಡವರೆಲ್ಲ ಹೇಳಿ ಬೇಡ, ಅವ್ರು ಒಳ್ಳೆ ಕೆಲಸದವರು, ಕೆಲಸ ಮಾಡ್ತಾರೆ, ನಿಯತ್ತಾಗಿ ಜನಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳಿದ್ರು. ಅದು ತುಂಬ ಖುಷಿ ಆಯಿತು. ನಮ್ಮ ಸದಾಶಿವ ರೆಡ್ಡಿ ಅವರು ಮತ್ತು ನಮ್ಮ ತಾಲೂಕು ಮಾಜಿ ಉಪಾಧ್ಯಕ್ಷರಿದ್ದ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ನಮ್ಮ ಪಟೇಲ್ ನಾಗರಾಜ ರೆಡ್ಡಿ ಅವರ ಅಧ್ಯಕ್ಷರು, ಎಲ್ಲರೂ ಊರಲ್ಲಿ ನಮ್ಮ ಮುರುಗೇಶ್ ಅಪ್ಪನವರು, ಮುನಿಯಲ್ಲಪ್ಪನವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟರು. ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಗೋಪಿ ಒಳ್ಳೆ ಕೆಲಸ ಮಾಡ್ತಾನೆ. ಅವ್ರ ಮನೇಲಿ ಯಾರನ್ನ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ.
ಸರ್ ತಮ್ಮ ಅಮೂಲ್ಯವಾದ ಕ್ಷಣ ನಮ್ಮ ಜೊತೆ ಕಳೆದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್.